ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಒಂಥರ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಆ್ಯಂಡ್ ಫೇವ್ರೇಟ್ ಒಂದು ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಇಷ್ಟಪಡ್ತೀರ ನೀವು. ನಾನು ಇವತ್ತು ಬೆಳಗ್ಗೆ 6 ಗಂಟೆ ಹಂಗೆ ಎದ್ದು ನಾನು ಆ್ಯಕ್ಚುಲಿ ನಮ್ಮದು ಗಡಿಯಾರ ಬಂದು ಒಂದು 15 ಮಿನಿಟ್ಸು 20 ಮಿನಿಟ್ಸ್ ಮುಂದೆ ಇಟ್ಟಿದ್ದೀನಿ. ಯಾಕೆಂದರೆ ನಮ್ಮ ಹಸ್ಬೆಂಡಿಗೆ ಗೊತ್ತಿಲ್ಲ, ಬಟ್ ಆದರೆ ನನಗಷ್ಟೇ ಗೊತ್ತಿರೋದು. ಅವರು ಬೇಗ ಎದ್ದೇಳಿ ಅಂತಂದು ಹೇಳಿ ನಾನು 15 ನಿಮಿಷ ಮುಂದಿಟ್ಟಿದ್ದೀನಿ, 15-20 ನಿಮಿಷ ಮುಂದಿಟ್ಟಿದ್ದೀನಿ. ಸೊ ಅದಕ್ಕೆ ನಮ್ಮ ಗಡಿಯಾರದಲ್ಲಿ ಈಗ 6:20 6:15 ಸಮಥಿಂಗ್ ಆಗಿದೆ. ಬಟ್ ನಾನು 6 ಗಂಟೆಗೆ ಎದ್ದು ನಾನು ಫ್ರೆಶ್ ಅಪ್ ಎಲ್ಲ ಆಗಿ ಕಸ ಎಲ್ಲ ಉಟ್ಕೊಂಡು ಸ್ನಾನ ಮಾಡಿದ್ಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ನಾನು ಸ್ನಾನ ಮಾಡಿದ್ಮೇಲೆ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇನ್ನೇನು ರೆಡಿಯಾಗಿ ಪೂಜೆ ಮಾಡೋಣ ಅಂದ್ಕೊಂಡೆ. ಅಷ್ಟರಲ್ಲಿ ಇವಳು ಎದ್ಬಿಟ್ಲು. ಅವ್ರ ಪಪ್ಪ ಇದ್ದಾರೆ ಪಕ್ಕಕ್ಕೆ, ಆದರೂ ಅವಳು ಕೇಳ್ತಾನೆ ಇದ್ದಿಲ್ಲ. ಬಟ್ ಆದರೆ ನಾನೇ ಎತ್ಕೊಂಡು ಬಂದೆ. ಫುಲ್ ಕಣ್ಣಲ್ಲಿ ಮೂಗಲೆಲ್ಲ ನೀರು ಬರ್ತಾ ಇತ್ತು. ನಂತರ ಅವಳನ್ನ ಕರ್ಕೊಂಡು ಬಂದು ಅವಳಿಗೆ ಸ್ವಲ್ಪ ಮುಖ ಎಲ್ಲ ತೊಳೆಸಿ ಅವಳಿಗೆ ಸ್ವಲ್ಪ ಬಿಸಿನೀರನ್ನ ಕುಡಿಸಿ. ಬೆಳಗ್ಗೆ ಬೇಗ ಎದ್ದಿದ್ಲಲ್ಲ, ಅದಕ್ಕೆ ಅವಳು ಆಲ್ಮೋಸ್ಟ್ ಎದ್ದೇಳೋದು 8:30 9 o'clock ಹಂಗೆ ಎದ್ದೇಳೋದು. ಬಟ್ ನಾನು ಎದ್ದಿದ್ದೀನಿ, ನಾನು ಅವಳ ಪಕ್ಕಕ್ಕಿಲ್ಲ ಅಂತಂದೇಳಿ ಗೊತ್ತಾದರೆ ಅವಳು ಕೂಡ ಬೇಗ ಎದ್ದೇಳ್ತಾಳೆ. ಇದೇ ಒಂದು ರೀಸನ್ಗೆ ನನಗೆ ಇಷ್ಟು ದಿನ ನನಗೆ ಎದ್ದೇಳಕ್ಕೆ ಆಗ್ತಾಯಿದ್ದಿಲ್ಲ. ಎಷ್ಟು ಬೇಗ ಎದ್ದೇಳಬೇಕಂದ್ರೂ ಎದ್ದೇಳಕ್ಕೆ ಆಗ್ತಾ ಇದ್ದಿದ್ದಿಲ್ಲ. ಆದರೂ ಇನ್ಮೇಲೆ ದೊಡ್ಡವಳಾಗಿದ್ದಾಳೆ ನೋಡೋಣ ಅಂತಂದೇಳಿ ಎದ್ದೇಳೋಣ ಅಂದ್ಕೊಂಡೆ. ಮತ್ತು ಹಿಂಗೆ ಮಾಡ್ತಾಳೆ. ಇಟ್ಸ್ ಓಕೆ, ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊತಾಳೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಫೀಡಿಂಗ್ ಏನು ಮಾಡಿಸಲ್ಲ. ಬಟ್ ಆದರೆ ಅವಳ ಪಕ್ಕ ನಾನು ಇರಲೇಬೇಕು. ನನ್ನನ್ನು ಹಗ್ ಮಾಡ್ಕೊಂಡು ಮಲ್ಕೊಳ್ಳೋದು ನಾನು ಒಟ್ಟು ನನ್ನ ಸ್ಪರ್ಶ ಅವಳಿಗೆ ಇರಬೇಕು. ಅವಳಿಗೆ ಮಲ್ಕೊಂಡಾಗೆ ಅವ್ರ ಪಪ್ಪನ ಜೊತೆನೂ ಮಲ್ಕೊಳ್ಳೋ ನಾನೇ ಬೇಕು ಅಂತಾಳೆ. ಅದಕ್ಕೆ ಅವಳನ್ನು ಕರ್ಕೊಂಡು ಬಂದು ಅವಳು ಎಚ್ಚರ ಆಗಿಬಿಟ್ಲು. ಫುಲ್ ಹತ್ಕೊಂಡು ಎದ್ಬಿಡ್ತಾಳೆ. ನಾನೇನಾದರೂ ಇಲ್ಲ ಅಂದರೆ ಅಳ್ಕೊಂತ ಎದ್ಬಿಡ್ತಾಳೆ. ನಾನಿದ್ದರೆ ಅವಳು ನನಗೆ ಗುಡ್ ಮಾರ್ನಿಂಗ್ ಹೇಳಿ ಆಮೇಲೆ ಒಂದು ಪಪ್ಪು ಕೊಟ್ಟು ಆಮೇಲೆ ಖುಷಿಯಿಂದ ಎದ್ದೇಳ್ತಾಳೆ. ಅದು ಏನಾದರೂ 9 ಗಂಟೆಗೆ ಎದ್ಲು ಅಂತ ಅಂದರೆ ನಾನೇ ಹೋಗಿ ಎದ್ದೇಳಿಸ್ಬಿಡ್ತೀನಿ. 9 ಗಂಟೆ 8:15 ಏನಾದರೂ ಆದರೆ ನಾನೇ ಹೋಗಿ ಎದ್ದೇಳಿಸ್ತೀನಿ, ಇಷ್ಟೊತ್ತಾದರೂ ನೀರು ಕುಡ್ದಿರಲ್ಲ ಅಂತಂದೇಳಿ. ಸೊ ಇವಾಗ ನಾನು ಬಿಸಿನೀರು ಅವಳಿಗೆ ಕುಡಿಸಿ ಮುಖ ತೊಳೆಸಿ ಕೂರಿಸಿದ್ದೀನಿ. ಸೊ ನಾನು ಕೂಡ ಬಿಸಿನೀರನ್ನ ಹಾಕ್ಕೊಂಡು ಸ್ವಲ್ಪ ಚಿಯಾ ಸೀಡ್ಸ್ನ ಕುಡಿಯೋಣ ಹಾಕ್ಕೊಂಡು ಅಂತಂದೇಳಿ ಚಿಯಾ ಸೀಡ್ಸ್ ಒಂದು ಹಾಫ್ ಸ್ಪೂನಷ್ಟು ಚಿಯಾ ಸೀಡ್ಸ್ನ ಹಾಕ್ಕೊಂಡಿದ್ದೀನಿ, ನೆನೆಯೋಕೆ ಇಟ್ಟಿದ್ದೀನಿ. ಸ್ವಲ್ಪ ಟೈಮು ನೆಂದಾದ್ಮೇಲೆ ಕುಡಿಯೋಣ ಅಂತಂದೇಳಿ. ತಗೋ, ನಾನೀಗ ಬಿಟ್ಟು ಬರಲ್ಲ ನೀನು ಹೋಗಿ ರೂಮ್ನಾಗೆ. ನಾನು ಎತ್ಕೊಳಲ್ಲ, ನೀನು ಬಿಟ್ಟು ಬರ್ತೀನಿ. ಮತ್ತು ಆಗ ಕೊಡಿ, ನಾನು ಕುಡಿಬಾರ್ದು. ನೀಟಾಗಿ ನಿಧಾನಕ್ಕೆ ಕೊಡಿ. ಇಲ್ಲ, ಇನ್ನೊಂದು ಸ್ವಲ್ಪ ಇಷ್ಟೇ ಕೊಡಿ. ನೀನು ಹಿಡ್ಕೊ ಹೆಂಗೆ ಹಿಡ್ಕೊಂತ ತೋರಿಸು. ನಾನು ಬಿಟ್ಟು ಬರ್ತೀನಿ ಬಾ, ರೂಮ್ನಾಗ ಬಿಟ್ಟು ಬರ್ತೀನಿ ಬಾ. ಬಿಟ್ಟು ಬರಲ್ಲ, ರೂಮ್ನಾಗ ಬಿಟ್ಟು ಬರಲ್ಲ. ಮತ್ತೆ ಹಿಡ್ಕೊ. ಇನ್ನೊಂದು ಸ್ವಲ್ಪ ಇಲ್ಲ, ನಾನು ಬಿಟ್ಟು ಬರ್ತೀನಿ ಬಾ. ಬಿಟ್ಟು ಬರಲ್ಲ. ಅವಳು ಬೆಳಗ್ಗೆನೇ ನೀರು ಕುಡಿಲಿಕ್ಕೆ ಎಷ್ಟು ಡ್ರಾಮಾ ಮಾಡ್ತಾಳೆ ಅಂದರೆ ನೋಡಿದ್ರಲ್ಲ ನೀವೇ. ಆ್ಯಂಡ್ ಅದು ಕಾಲಿಗೆ ಏನಾಗಿದೆ ಅಂತ ನೀವು ಕೇಳ್ಬೋದು. ಅವಳ ಕಾಲಿಗೆ ಸ್ವಲ್ಪ ಒಂದು ಆನೆ ಥರ ಆಗುತ್ತಲ್ಲ, ಮಕ್ಳಿಗೆ ಏನಾದರೂ ಚುಚ್ಕೊಂಡ್ರೆ ಅದು ಆನೆ ಅಂತ ಹೇಳ್ತಾರೆ. ಬಟ್ ಚಿಕ್ಕದಾಗಿ ಒಂಥರ ಉಬ್ಬಿರೋ ಥರ ಆಗಿತ್ತು. ಸೊ ಅದಕ್ಕೆ ಅದು ಆ್ಯಂಟಿಪ್ಲಾಸ್ಟರ್ ಥರ ಇರುತ್ತಲ್ಲ, ಆನೆ ಪ್ಲಾಸ್ಟರ್ ಏನೋ ಅಂತಾರೆ ಅದಕ್ಕೆ. ಅದು ಮೆಡಿಷನ್ ಇರುತ್ತಂತೆ, ಅದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿ ನಮ್ಮ ಮನೆಯವರು ತೊಗೊಂಡು ಬಂದು ಹಚ್ಚಿದ್ದಾರೆ. ಆ್ಯಂಡ್ ಅವಳಿಗೆ ಇವಾಗ ಮಖಾನ ಜೊತೆ ಬೆಲ್ಲದ ಪಾನ್ಕ ಹಾಕಿ ರೋಸ್ಟ್ ಮಾಡಿ ನಾನು ಅವರಿಗೆ ಸ್ನ್ಯಾಕ್ಸ್ ಟೈಪು ಇಟ್ಟಿರ್ತೀನಿ. ಸೊ ಅದನ್ನು ನಾನು ಬೆಳಗ್ಗೆನೇ ಅವಳಿಗೆ ಕೊಟ್ಟೆ. ಹಾಲೆಲ್ಲ ಕುಡಿಯಲ್ಲ ಅವಳು, ಜಾಸ್ತಿ ಪ್ರಿಫರ್ ಮಾಡಲ್ಲ ಅವಳಿಗೆ. ನಾನು ಬೆಳಗ್ಗೆನೇ ಹಾಲು ಕೊಟ್ಟರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಅದು ಇದು ಅಂತಾರೆ. ಅದರಲ್ಲೂ ಮೈಯೂಗೇನಾಗಲ್ಲ, ಬಟ್ ಇವಳಿಗೆ ಒಂಥರ ಆ ಥರ ಅನ್ನಿಸ್ತಿರುತ್ತೆ. ಬಟ್ ಅವಳಿಗೆ ನಾನು ಹಾಲು ಕೊಡಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಈ ಥರ ಏನಾದ್ರು ಸ್ನ್ಯಾಕ್ಸ್, ಅವಳಿಗೆ ಊಟ ಅದೆಲ್ಲ ಅವಳಿಗೆ ಅಡ್ಜಸ್ಟ್ ಆಗೋದು ಬೆಳಗ್ಗೆನೇ ತಿನ್ನಲಿಕ್ಕೆ. ಆ್ಯಂಡ್ ಅದು ಮುಗಿಸ್ಕೊಂಡು ನಾನು ನಮ್ಮ ಮನೆಯವ್ರು ಕೂಡ ಅಷ್ಟೊತ್ತಿಗೆ ಎದ್ದರು. ಅವರಿಗೆ ಸ್ನಾನ ಮಾಡಲಿಕ್ಕೆ ನೀರಿಟ್ಟು
ಹಾಗೆ ನಾನು ಸ್ವಲ್ಪ ನಾನು ಪಲಾವ್ ಮಾಡ್ತಾ ಇರೋದು ಇವತ್ತು. ಆ್ಯಂಡ್ ವೆಜ್ ಬಿರಿಯಾನಿ ಅಂತಲೇ ಹೇಳ್ಬೋದು. ಬಿರಿಯಾನಿ ಥರನೇ ಇದು, ವೆಜ್ ಬಿರಿಯಾನಿ ಥರ ಇದು. ಸೊ ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ತೀನಿ. ಬಟ್ ಇದು ಇವ್ರು ಇಲ್ಲಿ ಮಾಡ್ತಾ ಇರೋದು ಮಕ್ಕಳಿಗೆ ಇಬ್ಬರಿಗೂ. ಅವ್ರಿಗೆ ಪಲಾವ್ ಎಲ್ಲ ತಿನ್ನಲ್ಲವಲ್ಲ, ನಮ್ಮೂ ತಿಂತಾಳೆ. ಬಟ್ ಇಬ್ರಿಗೂ ಸೇರಿ ಮಾಡೋಣ ಇದನ್ನು ವೆಜಿಟೇಬಲ್ ರೈಸ್ ಥರ ಅಂತಂದೇಳಿ. ಇದು ಬೇರೆ, ಜಸ್ಟ್ ಖಾರ ಏನು ಹಾಕ್ಲಿಲ್ದಂಗೆ ಸ್ವಲ್ಪ ಮೆಣಸು, ತರಕಾರಿ, ಅಕ್ಕಿ, ಬೇಳೆ ಒಂದೇ ಸರಿಗೆ ದಾಲ್ ಕಿಚಡಿ ಟೈಪ್ ಆಗುತ್ತೆ ಅಂತಂದೇಳಿ ನಾನು ಮಾಡಿದ್ದೀನಿ. ಮಾಡಿಟ್ಬಿಟ್ರೆ ಅದು ಅವರಿಗೆ ಕೊಟ್ಟರೆ ಆಯಿತು ಅಂತಂದೇಳಿ. ಈಗ ನಾನಿಲ್ಲಿ ಅವರಿಗೆ ಅಂತಂದೇಳಿ ಸಣ್ಣ ಕುಕ್ಕರ್ ಇದೆ, ಅದು 3 ಲೀಟರ್ಸೋ 2 ಲೀಟರ್ಸೋ ಇದೆ. ಅದನ್ನು ತೊಗೊಂಡಿದ್ದೆ ನಾನು ಅವರಿಗಂತಾನೆ. ಅದಕ್ಕೆ ಸ್ವಲ್ಪ ಅರ್ಧ ಲೋಟ ಬೇಳೆ, ಒಂದು ಅರ್ಧ ಲೋಟ ಅಕ್ಕಿ, ಆಮೇಲೆ ಕ್ಯಾರೆಟು, ಬೀನ್ಸು, ಬೀಟ್ರೂಟ್ ಎಲ್ಲ ಹಾಕಿ, ಉಪ್ಪು ಹಾಕಿ, ಅರಿಶಿನ ಪುಡಿ ಹಾಕಿ, 1-2 ಮೆಣಸುಕಾಳು ಹಾಕಿ ನಾನು ಇಟ್ಟಿದ್ದೀನಿ. ಸ್ವಲ್ಪ ಟೊಮ್ಯಾಟೊನೂ ಹಾಕಿದ್ದೀನಿ. ಸೊ ಟೊಮೆಟೊ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತಂದೇಳಿ. ಸೊ ಅದನ್ನು ಹಾಕಿ ಒಂದು 2-3 ವಿಜಲ್ಸ್ನ ಹೊಡ್ಸ್ಕೊಂಡ್ರೆ ಚೆನ್ನಾಗಿ ಅದನ್ನು ಮ್ಯಾಶ್ ಮಾಡಿ ಮಕ್ಕಳಿಗೆ ಸ್ವಲ್ಪ ತುಪ್ಪ ಹಾಕಿ ತಿನ್ನಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ಫುಲ್ಲಾಗಿ ಹೆಲ್ದಿ ಇರೋವಂಥ ಫುಡ್ ಆಗುತ್ತೆ ಅಂತಂದೇಳಿ ನಾನು ಅದನ್ನು ಮಾಡಿದೆ. ಅವ್ರಿಗೆ ಸಪ್ರೇಟು, ನಮಗೆ ಸಪ್ರೇಟು. ಇವಾಗ ನಾನು ಪಲಾವ್ಗೆ ಏನೇನೆಲ್ಲ ಹಾಕ್ತೀನಿ, ಇದು ಒಗ್ಗರಣೆಗೆ ನಾನು ತೋರಿಸ್ತಾ ಇರೋದು. ನಾನಿಲ್ಲಿ 3 ಟೊಮ್ಯಾಟೊನ ತೊಗೊಂಡಿದ್ದೀನಿ. ಹಾಗೆಯೇ ಪುದೀನ ಮತ್ತು ಮೆಂತ್ಯನ ತೊಗೊಂಡಿದ್ದೀನಿ. ಮತ್ತು ಒಂದು 3 ಹಸಿರು ಮೆಣಸಿನ್ಕಾಯಿ ಉದ್ದಕ್ಕೆ ಹೆಚ್ಕೊಂಡಿರೋ ತೊಗೊಂಡಿದ್ದೀನಿ. ಮತ್ತು ಈರುಳ್ಳಿ, ಹಾಗೆ ಪಲಾವ್ ಎಲೆನ ತೊಗೊಂಡಿದ್ದೀನಿ. ಇದಿಷ್ಟು ತರಕಾರಿನ ಹಾಕ್ತಿದ್ದೀನಿ. ಇದ್ರ ಜೊತೆಗೆ ನಾನು ಬಟಾಣಿನ ಹಾಕಬೇಕಿತ್ತು. ಬಟಾಣಿ ಮನೇಲಿ ಇರಲಿಲ್ಲ, ಖಾಲಿಯಾಗಿತ್ತು. ನೆನ್ನೆ ತಾನೇ ಸಾಂಬಾರು ಮಾಡಿ ಖಾಲಿ ಮಾಡಿದ್ದೆ. ಸೊ ಅದಕ್ಕೆ ಬಟಾಣಿ ಇರಲಿಲ್ಲ. ಇದ್ದಿದ್ದರೆ ನಾನು ತುಂಬ ಚೆನ್ನಾಗಿರುತ್ತೆ. ಬಟಾಣಿನೂ ಹಾಕ್ಬೋದು, ಆಲೂಗಡ್ಡೆನೂ ಹಾಕ್ಬೋದು. ಇದೆರಡನ್ನೂ ಸ್ಕಿಪ್ ಮಾಡಿದ್ದೀನಿ. ನಿಮಗೆ ಬೇಕಾದರೂ ಯಾವ ತರಕಾರಿ ಬೇಕಾದರೂ ಹಾಕ್ಬೋದು. ನಾನು ಇವಿಷ್ಟು ಹಾಕಿದ್ದೀನಿ. ಆ್ಯಂಡ್ ನಾನಿಲ್ಲಿ ರುಬ್ಲಿಕ್ಕೆ ಪುದೀನ, ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ, ಹಾಗೆ ಒಂದಿಷ್ಟು ಸ್ಪೈಸಸ್ನ ತೊಗೊಂಡಿದ್ದೆ. ಇದಷ್ಟನ್ನು ನಾನು ತುಪ್ಪದಲ್ಲಿ ರುಬ್ಕೊತಾ ಇರೋದು. ತುಪ್ಪದಲ್ಲಿ ಹುರ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಫ್ಲೇವರ್ ಮಾತ್ರ ನೀವು ಇದೇ ಥರನೇ ಮಾಡಿ. ನಾನು ಯಾವ ರೀತಿ ಮಾಡಿದ್ದೀನೋ ಇದನ್ನಷ್ಟು ನಾನು ಡೀಟೇಲಾಗಿ ಹೇಳಬೇಕು ಅಂತಲೇ ನಾನು ವಿಡಿಯೋ ಮಾಡ್ಕೊಂಡಿದ್ದು. ತುಂಬಾ ಚೆನ್ನಾಗಿರುತ್ತೆ ನೋಡಿ, ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಪ್ಪದಲ್ಲಿ ಹುರ್ಕೊಂಡು ಎಣ್ಣೆ ಅಥವಾ ತುಪ್ಪ, ನಾನು ಎಣ್ಣೆನಲ್ಲಿ ಹುರ್ಕೊಳ್ಳೋ ಬಟ್ ತುಪ್ಪದಲ್ಲಿ ಹುರ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ, ಮಸಾಲೆ ಫ್ಲೇವರ್ ಚೆನ್ನಾಗಿರುತ್ತೆ. ಒಂಥರ ಬಿರಿಯಾನಿ, ವೆಜ್ ಬಿರಿಯಾನಿ ಎಲ್ಲ ಮಾಡ್ತಾರೆ, ಸ್ವಲ್ಪ ತುಪ್ಪ ಹಾಕಿದರೆ ಚೆನ್ನಾಗಿರುತ್ತೆ ಅಂತ. ಅದಷ್ಟು ಹುರ್ಕೊಂಡಾದ್ಮೇಲೆ ಸ್ವಲ್ಪ ಆರ್ಲಿಕ್ಕೆ ಇಟ್ಟು ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದಿಷ್ಟೇ ನಾನು ರುಬ್ಕೊಳ್ಳೋ ಅಂಥ ಮಸಾಲೆ, ಮತ್ತಿನ್ನೇನೂ ಹಾಕಲಿಲ್ಲ. ಸೊ ಇವಾಗ ನಾನು ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಹಸಿರು ಮೆಣಸಿನ್ಕಾಯಿ, ಪಲಾವ್ ಎಲೆ ಮತ್ತು ಸೊಪ್ಪು, ಯಾವುದು ಪುದೀನ ಮತ್ತು ಮೆಂತೆ, ಇದಿಷ್ಟು ಸೊಪ್ಪನ್ನು ಸ್ವಲ್ಪ ಸಣ್ಣದಾಗಿ ಕೊರೆದಿಟ್ಕೊಂಡು ಹಾಕ್ತಿದ್ದೀನಿ. ಎರಡೂ ಒಂದೊಂದು ಇಡೀ ತೊಗೊಂಡ್ರೆ ಸಾಕು. ಹಾಗೆಯೇ ಒಂದೇ ಒಂದು ಈರುಳ್ಳಿನ ಉದ್ದಕ್ಕೆ ತೆಳ್ಳಗೆ ಹೆಚ್ಕೊಂಡು ಹಾಕಿದರೆ ಸಾಕು. ಈರುಳ್ಳಿ ಜಾಸ್ತಿ ಹಾಕ್ಕೋಬಾರ್ದು, ಚೆನ್ನಾಗಿ ಅನಿಸಲ್ಲ, ಸಿಹಿ ಅನಿಸುತ್ತೆ. ಸೊ ನನಗೆ ನಾನು ಬಿರಿಯಾನಿಗಾಗಲಿ, ಈ ಥರ ವೆಜ್ ಬಿರಿಯಾನಿಗಾಗಲಿ ನಾನು ಈರುಳ್ಳಿ ಜಾಸ್ತಿ ಹಾಕಲ್ಲ, ಟೊಮೆಟೊ ಜಾಸ್ತಿ ಹಾಕ್ತೀನಿ. ಆ್ಯಕ್ಚುಲಿ ಇದು ಮುಸ್ಲಿಮ್ ಸ್ಟೈಲ್ ಬಿರಿಯಾನಿ ಥರನೇ ನಾನು ಮಾಡ್ತಾ ಇರೋದು. ಸೊ ಟೊಮ್ಯಾಟೊನ ಒಂದು 3 ತೊಗೊಂಡಿದ್ನಲ್ಲ, ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು ಫ್ರೈ ಮಾಡ್ಕೊಂಡ್ರೆ ಬೇಗನೆ ಫ್ರೈ ಆಗುತ್ತೆ. ಸೊ ನಾನಿಲ್ಲಿ ಫಾಸ್ಟ್ ಫಾರ್ವರ್ಡಲ್ಲಿ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಇವತ್ತಿನ ವ್ಲಾಗ್ ಬಂದು ವಿಡಿಯೋ ಎಷ್ಟು ಲಾಂಗ್ ಆಗಿದೆ ಅಂತಂದರೆ ಸಿಕ್ಕಾಪಟ್ಟೆ ಲಾಂಗ್ ಆಗಿದೆ. ಅದಕ್ಕೆ ನಾನು ಹೇಳ್ಕೊತಾ ಹೋಗ್ತೀನಿ. ಆ್ಯಂಡ್ ನೋಡಿ, ನೀವು ಕೂಡ ಅಬ್ಸರ್ವ್ ಮಾಡ್ಬೋದು, ನಾನೇನು ಸ್ಕಿಪ್ ಮಾಡಿಲ್ಲ. ಈ ಥರ ತರಕಾರಿ ಎಲ್ಲ ಹಾಕಿದ್ಮೇಲೆ ಮಸಾಲೆನ ಹಾಕಿದ್ದೀನಿ. ಮಸಾಲೆ ಸ್ವಲ್ಪ ಬೇಯೋವರೆಗೂ, ಸ್ವಲ್ಪ ಎಣ್ಣೆ ಎಲ್ಲ ಮೇಲೆ ಬರೋವರೆಗೂ ಬಿಟ್ಕೋಬೇಕು. ಅಲ್ಲಿವರೆಗೂ ಸ್ವಲ್ಪ ಮುಚ್ಚಿ ನಾವು ಬೇಯಿಸ್ಕೊಳಬೇಕಾಗುತ್ತೆ. ಆ್ಯಂಡ್ ಇವಾಗ ಮೈಯನ್ನು ಕೂಡ ಕರ್ಕೊಂಡು ಬಂದರು ಅವ್ರ ಪಪ್ಪ. ಅವ್ರ ತಾತ ಮನೇಲಿ ಇರ್ತಾನಲ್ಲ, ಬೆಳಗ್ಗೆ ಅವನು ಬರ್ತಾನೆ, ರಾತ್ರಿ ಮಾತ್ರ ಅಲ್ಲಿರ್ತಾನೆ. ಸೊ ಅಲ್ಲಿದೆ ಅಂದರೆ ಟೋಪಿ ಹಾಕ್ಕೊಂಡು ಬರ್ತಾನೆ. ಸ್ವಲ್ಪ ಶೀತ ಇರುತ್ತಲ್ಲ, ಬೇಗ ಎದ್ದಿದ್ವಲ್ಲ, ಬೇಗ ಬಂದಿದ್ದ ಇವತ್ತು. ಆವಾಗ ಅವ್ರ ಅಣ್ಣನ ಸ್ವಲ್ಪ ಪ್ರೀತಿ ಮಾಡ್ತಾಳೆ ಇವಳು ಬಂದಿದ್ದ ತಕ್ಷಣ, ವಸಿಷ್ಠ ಅಂತಂದೇಳಿ. ಅದು ಚೆನ್ನಾಗಿರುತ್ತೆ. ಇವತ್ತು ಯಾಕೋ ಅಷ್ಟು ಮಾಡಲಿಲ್ಲ, ಅವನು ಯಾಕೋ ಮೂಡ್ ಇದ್ದಿಲ್ಲ ಅನಿಸುತ್ತೆ. ಚೆನ್ನಾಗಿರುತ್ತೆ ಅಂತಂದೇಳಿ ನಾನು ಕ್ಯಾಪ್ಚರ್ ಮಾಡಿಕೊಂಡೆ. ಆ್ಯಂಡ್ ಇದು ಸ್ವಲ್ಪ ಎಣ್ಣೆ ಎಲ್ಲ ಮೇಲೆ ಬಂದಾದಮೇಲೆ ನಾನಿಲ್ಲಿ ಅರ್ಧ ಲೋಟನ ಅಕ್ಕಿ ತೊಗೊಂಡಿದ್ದೀನಿ. ನಾವು ನಾರ್ಮಲಾಗಿ ಜೀರಾ ರೈಸ್ನೇ ಯೂಸ್ ಮಾಡೋದು. ನೀವು ಯಾವ್ದು ಯೂಸ್ ಮಾಡ್ತೀವೋ ಅದನ್ನು ತೊಗೊಂಡು ಅದ್ರ ಅಳತೆ ತಕ್ಕಂಗೆ ನಿಮಗೆ ನೀರು ಎಷ್ಟು ಹಾಕಬೇಕು ಅಂತ ಗೊತ್ತಿರುತ್ತೆ. ನಾನು ಇದರಲ್ಲಿ
1.5 ಲೋಟಕ್ಕೆ 2 ಅರ್ಧ ಲೋಟನ ಹಾಕಿದ್ದೀನಿ. ಯಾಕೆ ಅಂತಂದರೆ 3 ಲೋಟ ಹಾಕ್ತಾರೆ, ಅದು ಡಬಲ್ ಹಾಕ್ತಾರೆ, ಅಕ್ಕಿ ತೊಗೊಂಡು ಡಬಲ್ ಹಾಕ್ತಾರೆ ನೀರನ್ನ. ಬಟ್ ನಾನಿಲ್ಲಿ ಸ್ವಲ್ಪ ಉದುರಿರಲಿ, ಚೆನ್ನಾಗಿರುತ್ತೆ. ಪಲಾವ್ ಆಗಲಿ ಬಿರಿಯಾನಿ ಆಗಲಿ ಮೆತ್ತಗಿದ್ರೆ ಅಷ್ಟು ತಿನ್ನೋಕ್ಕೆ ಚೆನ್ನಾಗಿ ಅನ್ಸಲ್ಲ, ಅದು ಬಾತ್ ಥರ ಆಗಿರುತ್ತೆ. ಸ್ವಲ್ಪ ಉದುರಿದ್ರೆ ಚೆನ್ನಾಗಿರುತ್ತೆ ಅಂತಂದೇಳಿ ನಾನು ಸ್ವಲ್ಪ ಒಂದು ಅರ್ಧ ಲೋಟ ಕಡಿಮೆನೇ ಹಾಕಿರ್ತೀನಿ. ಮಸಾಲೆ ಅದು ಇದು ಎಲ್ಲ ಹಾಕಿರ್ತೀವಲ್ಲ, ಅದು ನೀರಿನ ಅಂಶ ಇರುತ್ತೆ. ಸೊ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ ನಾನು 2.5 ಲೋಟನ ನೀರು ಹಾಕಿದ್ದೀನಿ. ಮಿಕ್ಸ್ ಮಾಡಿ ಒಂದೇ ಒಂದು ವಿಷಲ್ನ ಹಾಕಿ ಕೂಗಿಸ್ಬಿಟ್ರೆ ಸೊ ಪಲಾವ್ ರೆಡಿನೇ ಆಗಿಬಿಡುತ್ತೆ, ವೆಜ್ ಬಿರಿಯಾನಿ ರೆಡಿನೇ ಆಗಿಬಿಡುತ್ತೆ. ನಿಜವಾಗ್ಲೂ ಏನು ಚೆನ್ನಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್. ಇದೇ ಥರನೇ ನೀವು ಕೂಡ ಟ್ರೈ ಮಾಡಿ ನೋಡಿ. ನಿಮ್ಮ ಫ್ಯಾಮ್ಲಿ, ನಿಮ್ಮ ಮನೆ ಎಲ್ಲಿರೋ ಮೆಂಬರ್ಸ್ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ನಮ್ಮ ಮಮ್ಮಿನೇ ಹೇಳ್ಕೊಟ್ಟಿದ್ದು. ನಾನು ಸ್ವಲ್ಪ ಪಲಾವ್ ನಾನು ಮಾಡಿದ್ದೇ ಇಲ್ಲ ಮನೇಲಿ, ಹೇಳಬೇಕು ಅಂತ ಅಂದರೆ ಈ ಮನೆಗೆ ಬಂದಾಗಿಂದನೂ ನಾನು ಮಾಡಿದ್ದೇ ಇಲ್ಲ ಪಲಾವ್ನ. ಸೊ ಅದಕ್ಕೆ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ವೆಜ್ ಬಿರಿಯಾನಿ ಥರ ಮಾಡೋಣ ಅಂತಂದೇಳಿ ನಮ್ಮ ಹಸ್ಬೆಂಡ್ ಅವ್ರು ಕೇಳಿದರು. ನನ್ನ ಹಸ್ಬೆಂಡ್ ಕೇಳಿದರು. ನಾನು ಅದಕ್ಕೆ ಸರಿ ಆಯಿತು ಮಾಡಿಕೊಡ್ತೀನಿ ಅಂತ ಹೇಳಿದೆ. ಈಗ ಬಿಸಿಬೇಳೆಭಾತು ಕೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ವೀಕ್ ಮಾಡೋಣ, ಅದನ್ನು ಮಾಡೋದು ವಿಡಿಯೋ ಮಾಡಿ ತೋರಿಸ್ತೀನಿ ಅಂತಂದೇಳಿ ಹೇಳಿದ್ದೀನಿ ನಾನು. ಆ್ಯಂಡ್ ಮೊಸರು ಬಜ್ಜಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನು ಏನೇನೆಲ್ಲ ಹಾಕಿದ್ದೀನಿ ಅಂತ ಅಂದರೆ, ಮೊಸರು 1-2 ಸ್ಪೂನ್ ತೊಗೊಂಡ್ರೆ 1-2 ಲೋಟ ಅಷ್ಟು ನೀರನ್ನ ಹಾಕ್ಕೊಂಡೆ. ಸ್ವಲ್ಪ ತೆಳ್ಳಗಿದ್ದರೆ ನನಗೆ ಇಷ್ಟ ಆಗೋದು, ಗಟ್ಟಿಯಾಗಿದ್ದರೆ ಇಷ್ಟ ಆಗೋಲ್ಲ ನನಗೆ ಮೊಸರು ಗೊಜ್ಜು. ಈ ಕೆಲವೊಂದು ಸೈಡು ರೈತ ಅಂತ ಹೇಳ್ತಾರೆ ಇದಕ್ಕೆ, ನಾವು ಈ ಕಡೆ ಮೊಸರು ಬಜ್ಜಿ ಅಂತ ಹೇಳ್ತೀವಿ. ಇದಕ್ಕೆ ನಾನು ಸೌತೆಕಾಯಿ, ಈರುಳ್ಳಿ, ಉಪ್ಪು, ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡ್ಕೊಂಡು ಹಾಕಿದ್ದೀನಿ. ಇಷ್ಟೇ. ಇನ್ನೂ ನಿಮಗೆ ಏನು ಬೇಕಾಗುತ್ತೋ, ಕೆಲವೊಂದು ಸೈಡು ಡಿಫ್ರೆಂಟಾಗಿ ಮಾಡ್ತಾರೆ. ನನಗೆ ಏನು ತಿಳಿತೋ ನಾನು ಇದೇ ಥರನೇ ಮಾಡೋದು. ಸೊ ಈ ಥರ ಮಾಡಿದೆ. ಸೊ ಫೈನಲಾಗಿ ಈ ಥರ ಬಂದಿತ್ತು ಪಲಾವ್. ಸಿಕ್ಕಾಪಟ್ಟೆ ರುಚಿಯಾಗಿತ್ತು ಫ್ರೆಂಡ್ಸ್. ಯಪ್ಪ, ನನ್ನ ಹಸ್ಬೆಂಡ್ ರಿಯಾಕ್ಷನ್ ನೋಡ್ಬೋದು ನೀವೇ. ನಾನು ವಿಡಿಯೋ ಕ್ಲಿಪ್ಪಿಂಗ್ ಹಾಕಿರ್ತೀನಿ ಮುಂದೆ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಸೇಮ್ ಬಿರಿಯಾನಿ ತಿಂದಿರೋ ಥರನೇ ಆಗಿತ್ತು. ಸೊ ಅದಕ್ಕೆ ನಾನು ಇದಕ್ಕೆ ವೆಜ್ ಬಿರಿಯಾನಿ ಅಂತಲೇ ಹೇಳಿದ್ದು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ವಾವ್, ಸೀರಿಯಸ್ಲಿ ಯಮ್ಮಿ 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 ಯಮ್ಮಿ. ನಾನು ಬೆಳಗ್ಗೆ ಮತ್ತು ಮಧ್ಯಾಹ್ನಕ್ಕೂ ಇದನ್ನೇ ಮಾಡ್ಕೊಂಡಿದ್ದೆ. ಆ್ಯಂಡ್ ಇನ್ನೂ ಎಲ್ಲ ಪಾತ್ರೆ ತೊಳೆದಿಡೋಣ ಅಂತ ಅಂದರೆ ಇವಳು ಅಷ್ಟೊತ್ತಿಗೆ ನಿದ್ದೆ ಬಂದಿತ್ತು. ಇವತ್ತು ಬೆಳಗ್ಗೆ ಬೇಗ ಎದ್ದಿದ್ದಾಳಲ್ಲ ನನ್ನ ಜೊತೆನೇ, ಈಕೆ ನಿದ್ದೆ ಬಂದಿದ್ದೆ. ಅಷ್ಟೊತ್ತಿಗೆ ಅವರಿಗೆಲ್ಲ ತಿಂಡಿ ತಿನ್ನಿಸಿ ಮಲಗಿಸೋಣ ಅಂತಂದೇಳಿ ಅವಳನ್ನ ಎತ್ಕೊಂಡು ಈ ಕಡೆ ಬಂದೆ. ಆಮೇಲೆ ಬೇಕಿದ್ದರೆ ನಾನು ಪಾತ್ರೆ ಎಲ್ಲ ತೊಳ್ಕೊಂಡು ಮಾಡೋಣ ಅಂತ. ಆ್ಯಂಡ್ ಇವತ್ತು ಈ ಥರ ರಂಗೋಲಿ ಹಾಕಿದ್ದೆ. ನಾನು ತೋರಿಸಿದ್ದಿಲ್ಲ ಅಲ್ವಾ, ಅದಕ್ಕೆ ತೋರಿಸಿ. ನನಗೆ ನಿಜವಾಗ್ಲೂ ಅಷ್ಟೊಂದು ಚೆನ್ನಾಗಿ ರಂಗೋಲಿ ಹಾಕ್ಲಿಕ್ಕೆ ಬರೋದಿಲ್ಲ. ಹಾಕಿರ್ತೀನಿ, ಟ್ರೈ ಮಾಡ್ತೀನಿ. ಆ್ಯಂಡ್ ಇಲ್ಲಿ ನನ್ನ ಹಸ್ಬೆಂಡ್ ಕೂಡ ಪೂಜೆ ಮಾಡ್ತಾಯಿದ್ದಾರೆ. ಇವರಿಬ್ಬರು ಸಲುವಾಗಿ ನಾವು ಪೂಜೆ ಮಾಡೋಕ್ಕೆ ಬಿಡಲ್ಲ ಫ್ರೆಂಡ್ಸ್. ಎಷ್ಟು ಕಾಡ್ತಾರೆ ಅಂದರೆ, ನಾನು ಪೂಜೆ ಮಾಡ್ತೀನಿ, ನಾನು ಉದಿನ ಕಡ್ಡಿ ಹಿಡ್ಕೊತೀನಿ, ನಾನು ಗಂಟೆ ಹಿಡ್ಕೊತೀನಿ, ನಾನು ಬೆಳಗ್ತೀನಿ. ಯಪ್ಪ, ಸಾಕಾಗೋಗುತ್ತೆ ನಮಗೆ. ಭಕ್ತಿಯಿಂದ ಪೂಜೆ ಮಾಡೋಕ್ಕೂ ಬಿಡೋದಿಲ್ಲ ಇವೆರಡು. ಮಾಡ್ತಾರೆ. ಅಷ್ಟರಲ್ಲೂ ಮಯೂ ಹಂಗೆ ಮಾಡ್ತಾ ಇದ್ದಿದ್ದು. ಸೊ ಅದಕ್ಕೆ ಅವನಿಗೆ ಬೈದು ನಾನು ಸುಮ್ಮನೆ ನಿಂತ್ಕೊಂತಂದೇಳಿ ಜೋರು ಮಾಡಿ ನಿಂದ್ರಿಸಿದೆ. ಅದರಲ್ಲೂ ಅವ್ರ ಪಪ್ಪ ಇಬ್ಬರಿಗೂ ಬೆಳಗ್ಸಿದ ಮೇಲೆ ಅವರಿಬ್ಬರಿಗೂ ಸಮಾಧಾನ ಆಗೋದು. ಈಗ ಅವರಿಬ್ಬರಿಗೂ ಬೆಳಗಿಸ್ತಾ ಇದ್ದಾರೆ, ಆವಾಗಲೇ ಸಮಾಧಾನ ಆಗಿದೆ. ಅಲ್ಲಿವರೆಗೂ ಕಾಡ್ತಾ ಇರ್ತಾರೆ. ಇವನಂತೂ ನಾವು ಪೂಜೆ ಮಾಡಲಿಲ್ಲ ಅಂದ್ರೂ ಅವ್ನು ಪೂಜೆ ಮಾಡಲೇಬೇಕು ಡೈಲಿ. ಇದು ನಮ್ಮಪ್ಪ ನಮ್ಮಮ್ಮಿ ಕಲಿಸಿರುವಂಥ ಸಂಸ್ಕೃತಿ ಅಂತಲೇ ಹೇಳ್ಬೋದು. ಇನ್ನು ಅಮ್ಮಗಿನ್ನೂ ಗೊತ್ತಾಗಲ್ಲ, ಅಷ್ಟು ಚಿಕ್ಕವಳಲ್ವ. ಬಟ್ ಇವನು ಪ್ರತಿದಿನವೂ ಅವನು ಪೂಜೆ ಮಾಡಲೇಬೇಕು, ಬೆಳಗ್ಗೆ ಮತ್ತು ಸಂಜೆ. ಅದು ಒಂಥರ ಖುಷಿ ಅನಿಸುತ್ತೆ ನನಗೆ. ಆ್ಯಂಡ್ ಇದು ನನ್ನ ಹಸ್ಬೆಂಡ್ ಪ್ಲೇಟ್ಗೆ ಹಾಕ್ಕೊಟ್ಟಿದ್ದೀನಿ. ಅವರು ಸ್ವಲ್ಪ ಹಾಕಬೇಕಿತ್ತು, ಇಷ್ಟೊಂದು ಯಾಕೆ ಅಂತ ಅಂದರು. ಬಟ್ ಆದರೆ ನಾನೇನು ತೆಗಿಯೋಕ್ಕೆ ಹೋಗಲಿಲ್ಲ. ಅದು ಅಷ್ಟು ಖಾಲಿ ಮಾಡಿದ್ರು. ನೋಡ್ತಾ ಇದ್ದೀರಲ್ಲ ಹೆಂಗೆ ರಿಯಾಕ್ಷನ್ ಕೊಡ್ತಿದ್ದಾರೆ ಅಂತ. ನಾನೇನು ಕೇಳಲೇ ಇಲ್ಲ. ಇನ್ನು ಹಂಗೆ ನಾನು ಬಂದ ತಕ್ಷಣವೇ ಹೇಳಿಬಿಟ್ರು ಸಕ್ಕತ್ತಾಗಿದೆ ಅಂತಂದು ಹೇಳಿ. ಆ್ಯಂಡ್ ಇವಾಗ ಅಮ್ಮನ ಸ್ನಾನ ಮಾಡಿಸಿ ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ಮಲಗಿಸಿ ಆಗಿದ್ಮೇಲೆ ನಾನು ನೀರಿಟ್ಟು ಸ್ನಾನ ಮಾಡಿಸಿದ್ದೆ. ಸ್ನಾನ ಮಾಡಿಸಿ ಇದು ಹೊಸ ಡ್ರೆಸ್ ಅವ್ರ ಮಾಮ ತಂದಿದ್ದು, ಅಂದರೆ ನನ್ನ ತಮ್ಮ ತಂದಿದ್ದು. ಹಾಕಿದ್ದೆ ನಾನು ಅವಳಿಗೆ ಹೊಸ ಡ್ರೆಸ್ನ ಹಿಂಗೆ ಕಾಣ್ತಾಳೆ ನೋಡೋಣ ಅಂತಂದೇಳಿ. ಸ್ವಲ್ಪ ದೊಡ್ಡದಂತ ಅನಿಸಿತ್ತು, ಬಟ್ ಇಟ್ಸ್ ಓಕೆ. ಹೊಸದಾಗೋಣ ಇವತ್ತು, ಹೊರಗಡೆ ಹೋಗೋದಲ್ವ ಅಂತಂದೇಳಿ ಹಾಕಿದೆ. ಸೊ ಅಲ್ಲಿಂದ
ಮತ್ತು ನಮ್ಮ ಅಪ್ಪರ ಮನೆಗೆ ಬಂದ್ವಿ. ಅಲ್ಲಿ ಇವಳ್ದು ರಾಮಾಯಣ ಸುಮ್ಮನೆ ಕೂತಿದ್ದಿಲ್ಲ, ಅದಕ್ಕೆ ಖಾರ ಹಾಕ್ಕೊಡೋಣ ಅಂತಂದೇಳಿ ಹಾಕ್ಕೊಟ್ಟೆ. ನೋಡಿ ಹೆಂಗೆ ರಂಪ ಮಾಡ್ಕೊಂಡು ತಿಂತಿರ್ತಾಳೆ ಅಂದರೆ ಹೆವಿ ಡರ್ಟಿ ಫಿಲ್ ಇವಳು, ಅಷ್ಟೊಗೊಂಡು ರಂಪ ಮಾಡ್ತಿರ್ತಾಳೆ ಇವಳು. ಅದಕ್ಕೆ ವಿಡಿಯೋ ಮಾಡೋಣ ಅಂತಂದೇಳಿ ನಮ್ಮ ಅಪ್ಪ ಬೈತಿರ್ತಾರೆ. ನಮ್ಮ ಅಪ್ಪನ ಜೊತೆ ಹೆಂಗೆ ವಾದ ಮಾಡ್ತಿದ್ದಾಳೆ ಅಂತಂದೇಳಿ ಕೇಳಿಸ್ಕೊಳ್ಳಿ ನೀವೇ. ದೊಡ್ಡ ಕಟ್ಟಪ್ಪ ಅಲ್ಲ ಮತ್ತೆ ಅಂತಾರ ಅಂತಾನೆ ಅಂತಾರ ಮತ್ತೆ ನಿಮ್ಮವು ನಿಂತು ಬಿಡ್ದಳು ಮಣ್ಣು ಇದ್ರ ಪ್ಲೇಟ್ ಪೆಟ್ಟಂಗೆ ಹತ್ತಿಯಲ್ಲ ನೀನು. ದೊಡ್ಡ ಕೈದಳಂತಿಕ್ಕಿ ದೊಡ್ಡಳಾಗಿದ್ದಾಳ ಅಂತ ಎಲ್ಲಿ ಕುಂದಿರ್ತೀಯೇ ದೊಡ್ಡ ಕೈಗೆ ಅಕ್ಕೆ ಪ್ಲೇಟ್ ಓಷ್ಟವನ್ನ ಇಲ್ಲ ಹಂಗೆ ಕಟ್ಕೊಂಡು ಕೂತ್ಕ. ಏನ್ರಿ ನೆಲದ ಬಿದ್ದವನ್ನೆಲ್ಲ ತಿಂತಾಳೆ ಇವಳು. ಏನ್ರಿ ಏನು ಬುದ್ಧಿ ಇಲ್ಲ ಏನಿಲ್ಲ. ನೋಡಿದ್ರಲ್ಲ ಎಷ್ಟು ವಾದ ಮಾಡ್ತಾ ಇದ್ದಾಳೆ, ಫುಲ್ ಬಜಾರಿ ಫ್ರೆಂಡ್ಸ್ ಅವಳು. ನಮ್ಮ ಅಪ್ಪನ ಹತ್ರ ಅಂತೂ ಫುಲ್ ಏನು ವಾದ ಮಾಡ್ತಿರ್ತಾಳೆ, ಚೆನ್ನಾಗಿ ಮಾತಾಡ್ತಾಳೆ, ಏನೋ ಒಂಥರ ಕ್ಯೂಟಾಗಿ ಇರುತ್ತೆ ಅವಳದು ವರ್ಡ್ಸ್ಗಳು. ಸೊ ಇವಾಗ ನಾವು ಸಂಜೆ ಆಯ್ತಲ್ಲ ಎಕ್ಸಿಬಿಷನಿಗೆ ಹೋಗೋಣ ಅಂತಂದೇಳಿ, ಹಿಂದೂ ಮಹಾಗಣಪತಿ ನೋಡಿದ್ದಿಲ್ಲಲ್ಲ ಅಂತಂದೇಳಿ ನೋಡಬೇಕು ಅಂತ ಹೋಗಿದ್ವಿ. ಬಟ್ ಅಲ್ಲಿ ಆಗಿದ್ದೇ ಬೇರೆ, ನಾವು ಮಾಡಿದ್ದೇ ಬೇರೆ. ಯಾಕೆ ಅಂತಂದರೆ ಅಲ್ಲಿ ಹಿಂದೂ ಮಹಾಗಣಪತಿ ನೋಡಬೇಕು ಅಂತ ಅಂದು ಹೋದರೆ ಎಷ್ಟು ರಶ್ ಇತ್ತು ಗೊತ್ತಾ. ಆವತ್ತಿನ ದಿನ ಸ್ಯಾಟರ್ಡೇ ಅಲ್ವಾ, ಫುಲ್ ಅಂದರೆ ಫುಲ್ ರಶ್ ಇತ್ತು. ಎಷ್ಟು ಕ್ಯೂ ಇತ್ತು ಅಂದರೆ ಎಲ್ಲಿ ಫುಲ್ ಗೇಟ್ವರೆಗೂ ಕ್ಯೂ ಇತ್ತು. 1-2-3 ರೌಂಡ್ ಏನೋ ಎಷ್ಟು 1,000 ಜನ ಬಂದಿದ್ರೇನೋ ಅಂತ ಅನಿಸ್ತು. ಅಷ್ಟೊಂದು ರಶ್ಶಲ್ಲಿ ನಾವು ಹೆಂಗೋ ಅಂದರೆ ನಾವು VIP ಟಿಕೆಟ್ ತೊಗೊಂಡು ಹೋಗ್ಬೋದಿತ್ತು, ನಾವು ಅಪ್ಪಂಗೆ ಪರಿಚಯ ಇದ್ರಲ್ಲಿ. ಬಟ್ ಆದರೆ ಅಲ್ಲಿ ಯಾರು ಒಳಗಡೆ ಸ್ವಲ್ಪ ಹೊತ್ತು ಒಂದು 1/2 hour ಕಾಯಬೇಕಾಗುತ್ತೆ. ಅಲ್ಲೆಲ್ಲ ಆ ಸ್ಟೋರಿ ನಡೀತಾ ಇರುತ್ತೆ, ಡ್ರಾಮಾ ಏನೋ ಒಂಥರ ಸ್ಟೋರಿ ಮಾಡ್ತಾರೆ. ಆ ಸ್ಟೋರಿ ಕೇಳೋಕ್ಕೆ ಪೇಷನ್ಸ್ ಇರೋಲ್ಲ ನನ್ನ ಮಕ್ಕಳನ್ನ ಹಿಡ್ಕೊಂಡು ಅಂತಂದೇಳಿ ಹೋಗಲಿಲ್ಲ ನಾವು. ಜಸ್ಟ್ ಹಂಗೆ ಎಕ್ಸಿಬಿಷನಿಗೆ ಅಲ್ಲೇ ಎಕ್ಸಿಬಿಷನ್ ಇತ್ತಲ್ಲ, ಅಲ್ಲೇ ಹೋಗಿ ಹುಡುಗರನ್ನೆಲ್ಲ ಆಟ ಆಡಿಸ್ಕೊಂಡು ನಾನು ಸ್ವಲ್ಪ ಅದು ಇದು ತೊಗೊಂಡು ಬಂದಿದ್ದಾಯಿತು. ಗಣೇಶ ನೋಡೋಕ್ಕೆ ಹೋಗಲಿಲ್ಲ, 2 ಸರಿ ಹೋದ್ರೂ ಹೋಗೋಕ್ಕಾಗಿದ್ದಿಲ್ಲ. ಫ್ರೆಂಡ್ಸ್, ಇವಾಗ ಒಬ್ಬಳೇ ನಡ್ಕೊತ ಹೋಗ್ತಾ ಇದ್ದೀನಿ. ಅದೇ ಗಾಡಿಯಲ್ಲಿ ಜಾಗ ಆಗಲ್ವಲ್ಲ, ಅದಕ್ಕೆ ಇಲ್ಲೇ ಹತ್ರ ಆಗುತ್ತೆ, ಬಕ್ಕೇಶ್ವರ ಚೌಟ್ರಿ ಹತ್ರ ಆಗುತ್ತೆ ಮನೆಯಿಂದ. 2 ಕಿಲೋಮೀಟರ್ಸ್ ಅಷ್ಟೇ. ಸೊ ವಾಕ್ ಮಾಡ್ಕೊತ ಹೋದರೆ ಪಪ್ಪ ಆಪೋಸಿಟಾಗಿ ಬರ್ತೀನಮ್ಮ ಸ್ವಲ್ಪ ನಡ್ಕೊತ ಬಾ ಅಂತ ಅಂದರು. ಆಟೋಕ್ಕಾದ್ರೂ 40 ರೂಪಾಯಿ ಕೇಳ್ತಾರೆ, 50 ರೂಪಾಯಿ 40 ರೂಪಾಯಿ ಕೇಳ್ತಾರೆ. ಅದಕ್ಕೆ ನನಗೂ ಸ್ವಲ್ಪ ವಾಕ್ ಮಾಡಬೇಕು ಅಂತ ಅನಿಸಿತ್ತು. ಅದಕ್ಕೆ ನಾನು ವಾಕ್ ಮಾಡ್ಕೊತ ಬರ್ತೀನಿ, ನೀವು ಹೋಗಿ ಅಂತಂದು ಹೇಳಿ ಕಳಿಸಿದೆ. ಈಗ ಬರ್ಬೋದು ಪಪ್ಪ, ಪಿಕಪ್ ಮಾಡ್ಕೊಳ್ಳಿ. ಓಕೆ, ಎಲ್ಲ ಹೋಗ್ತಿದ್ದೀವಿ ಏನು ಅಂತ ತೋರಿಸ್ತೀನಿ ಬನ್ನಿ. ಇದು ಬಕ್ಕೇಶ್ವರ ಚೌಟ್ರಿಯಲ್ಲಿ ಒಂದು ಎಕ್ಸಿಬಿಷನ್ ಹಾಕಿದ್ರು ಫ್ರೆಂಡ್ಸ್, ಹೋಗಿ ನೋಡೋಣ ಅಂತಂದೇಳಿ ಹೋಗಿದ್ವಿ. ಯಪ್ಪ, ಅಲ್ಲಿ ರೇಟ್ ಕೇಳಿದರೆ ಓ ಮೈ ಗಾಡ್, ಏನೂ ತೊಗೊಳ್ಳಿಲ್ಲ, ಹಂಗೆ ಸುಮ್ಮನೆ ಹೋಗಿ ಹಿಂಗೆ ಪೋಸ್ ಕೊಟ್ಟು ಬಂದಂಗಾಯಿತು. ಎಷ್ಟು ರೇಟು ಗೊತ್ತಾ, ನಮಗೆ ಇಲ್ಲಿ 300 ಒಂದೊಂದು ಕ್ಲಿಪ್ಪು ಕೂಡ 60-80 ರೂಪೀಸ್ ಅಂತ ಹೇಳ್ತಾರೆ. ಇದು ಅಂತೂ 150 ರೂಪೀಸ್ ಒಂದೊಂದು ಇಯರಿಂಗ್ಸ್. ಅದಕ್ಕೆ ನಾವೇನೂ ತೊಗೊಳ್ಳಿಲ್ಲ, ಹಂಗೆ ವಾಪಸ್ ಬಂದು ಡೈರೆಕ್ಟಾಗಿ ಇಲ್ಲಿ ಏನೋ ಗಣಪತಿ ನೋಡಲಿಕ್ಕೆ ಅಂತಂದೇಳಿ ನೋಡ್ತಾ ಇದ್ವಿ. ಬಟ್ ಆದರೆ ಅಷ್ಟೊಂದು ರಶ್ ಇದೆ ನೋಡಿ, ನೀವೇ ನೋಡ್ತಾ ಇದ್ದೀರಾ ಎಷ್ಟು ರಶ್ ಇದೆ ಅಂತಂದೇಳಿ. ಸೊ ಇದರಲ್ಲಿ ನನ್ನ ಫೋನಲ್ಲಿ ಎಷ್ಟು ಚೆನ್ನಾಗಿ ಮೋಡ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅದು ವ್ಯೂ. ಸೊ ಹಂಗೆ ಫೋಟೋನಾದರೂ ತಗೊಳ್ಳೋಣ ಅಂತಂದೇಳಿ ಫೋಟೋಸ್ ತಗೊಂಡು ಹಂಗೆ ನೆಕ್ಸ್ಟ್ ಏನೋ ಹುಡುಗರಿಗೆ ಆಟ ಆಡ್ಸೋಣ ಅಂತಂದೇಳಿ ಎಕ್ಸಿಬಿಷನ್ ಕಡೆ ಹೋಗ್ತಾ ಇದ್ವಿ. ಮೋಡ ನೋಡಿಲ್ಲ ಇದ್ರಲ್ಲಿ ಹೆಂಗ್ ಬರ್ತೈತೆ
ನಾನೊಂದು ಸ್ವಲ್ಪ ಶಾಪಿಂಗ್ ಮಾಡಿದೆ ಅಂತ ಹೇಳಿದ್ನಲ್ಲ, ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಏನೇನೆಲ್ಲ ತೊಗೊಂಡಿದ್ದೆ ಅಂತಂದೇಳಿ. ಆ್ಯಂಡ್ ಇಲ್ಲಿ ಬಂದು ಮಯು ನಾನಿನ್ನೂ ಶಾಪಿಂಗ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಇವನು ಆಗಲೇ ಏನೋ ಕುದುರೆ ರೈಡ್ ಮಾಡ್ತಾ ಇದ್ದ. ನನಗೆ ಯಪ್ಪ ಅವ್ನ ಧೈರ್ಯ ನಾನು ಮೆಚ್ಚಲೇಬೇಕು. ನಾನಷ್ಟೇ ಅಲ್ಲ, ಎಲ್ಲರೂ ಮೆಚ್ಚಲೇಬೇಕು. ನಿಜವಾಗ್ಲೂ ಅವ್ನು ಎಷ್ಟು ಧೈರ್ಯ ಇದೆ ಅಂತ ಅಂದರೆ, ಮೇಲ್ಗಡೆ ಇದು ಅಷ್ಟೇ ಅಂತ ಅಲ್ಲ, ಈ ಮೇಲ್ಗಡೆ ಹೋಗಿ ಕೆಳಗೆ ಬರೋದು, ಹೆಲಿಕಾಪ್ಟರ್ ಇರುತ್ತಲ್ಲ ಆ ಥರದ್ದು ಮೇಲೆ ಹೋಗಿ ಕೆಳಗೆ ಬರೋದು. ಈ ಒಂದು ವಯಸ್ಸಿಗೆ ಇನ್ನೂ 3 ವರ್ಷಕ್ಕೆ ಈ ಥರ ಒಂದು ಭಯ ಇಲ್ದೇ ಆಡೋ ಅಂಥ ವ್ಯಕ್ತಿ ಅಂದರೆ ಇವನೇ ಅನ್ಕೋಬೋದು. ನಮ್ಮ ಕೈಲಿ ನಿಜವಾಗ್ಲೂ ನಮಗೆ ನೋಡಿದ್ರೇ ಅಷ್ಟು ಭಯ ಅನಿಸುತ್ತೆ, ಇವನಿಗೆ ಭಯನೇ ಇಲ್ಲ. ಮತ್ತು ಇನ್ನೊಂದು ಲಾಸ್ಟ್ ಟೈಮ್ ಹೋದಾಗೆ ಬೈಕ್ ಏನೋ ರೈಡ್ ಮಾಡಿದ್ದ ಅವನು. ಫುಲ್ ಸುತ್ತಾನೆ ಐತೆ, ಒಂದು 20 ರೌಂಡ್ಸ್ ಏನೋ ಸುತ್ತಿತ್ತು. ಆವಾಗ ನಾನು ಎಲ್ಲಿ ಬೀಳ್ತಾನೋ ಏನೋ ಅಥವಾ ತಲೆ ಸುತ್ತೇನಾದ್ರು ಬರುತ್ತೇನೋ ಅಂತಂದೇಳಿ ನಾನು ಕೇಳ್ತೀನಿ. ಅವನಿಗೆ ಕೇಳಿದರೆ ಮಯು ಇಲ್ಲಿ ಸಾಕು, ಏನು ತಲೆ ಸುತ್ತ ಬರುತ್ತೆ ಅಂತ ಅಂದರೆ ಸಾಕಾ ಅಂತ ಕೇಳಿದರೆ ಬೇಡ ಇನ್ನೂ ಸ್ವಲ್ಪ ಬೇಕು ಅಂತ ಹೇಳ್ದೆ. ನಾನು ಆವಾಗಲೇ ದಂಗಾಗ್ಬಿಟ್ಟೆ, ಎಷ್ಟು ಧೈರ್ಯವಂತ ಎಲ್ಲೂ ಅಂತ. ಅವನು ನೋಡ್ಲಿಕ್ಕಷ್ಟೇ ಹಿಂಗಿರೋದು, ಅವ್ನು ಹೆವಿ ಸ್ಟ್ರಾಂಗ್ ಬಾಯ್. ಅವನು ಏನಕ್ಕೂ ಎದ್ರಲ್ಲ, ಆಲ್ಮೋಸ್ಟ್ ಏನಕ್ಕೂ ಎದ್ರಲ್ಲ. ಆ್ಯಂಡ್ ಸಿಕ್ಕಾಪಟ್ಟೆ ಆ್ಯಟಿಟ್ಯೂಡ್ ಕೂಡ ಇದೆ. ಯಾರಾದರೂ ಬೇರೆಯವ್ರು ಮಾತಾಡ್ಸಿದ್ರೆ ಅವ್ನು ಬೇಗ ಮಾತಾಡೋದೇ ಇಲ್ಲ. ಒಂಥರ ಹಿಂಗೆ ಗುರಾಯಿಸೋದು, ಹಂಗೆ ಹಿಂಗೆ ಒಂಥರ ಆ್ಯಟಿಟ್ಯೂಡ್ ಥರ ತೋರಿಸ್ತಿರ್ತಾನೆ. ನನಗದು ಏನೋ ಒಂಥರ ಖುಷಿ ಅವನು ಆ ಥರ ಮಾಡೋದು ನೋಡಿ. ಆ್ಯಂಡ್ ಇದು ಕೊಲಂಬಸ್ ಇದು. ಯಪ್ಪ, ಇದನ್ನು ನಾನು ಒಂದು ಚೈಲ್ಡ್ಹುಡ್ಡಲ್ಲೇನೋ ಆಡಿದೆ, ಅಂದರೆ ಒಂದು 8th 9th ಇದ್ದಾಗೇನೋ ಆಡಿದ್ವಿ ನಮ್ಮ ಅಕ್ಕ ಅವ್ರ ಜೊತೆ. ಯಪ್ಪ, ಅದನ್ನ ಈಗಲೂ ನೋಡಿದ್ರೆ ನನಗೆ ಭಯ ಆಗುತ್ತೆ. ಫುಲ್ ವಾಮಿಟ್ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು ಅದನ್ನು ಆಟಾಡಿ. ಫುಲ್ ಹಿಂದೆ ಬೇರೆ ಕುತ್ಕೊಂಡ್ಬಿಟ್ಟಿದ್ದೆ. ಅದು ಒಂದು ಸ್ಟೋರಿನೇ ಇದೆ, ಈಗಲೂ ನೆನ್ಸ್ಕೊಂಡು ನಗ್ತಾ ಇರ್ತೀವಿ ನಮ್ಮ ಅಕ್ಕ ಅವರೆಲ್ಲ ಸಿಕ್ಕರೆ. ಅದನ್ನು ಫುಲ್ ಅದ್ರ ಹಿಂದೆ ಫುಲ್ ಕೂತಿದ್ದೀವಿ. ಅದು ಸ್ವಲ್ಪ ನಿಧಾನಕ್ಕೆ ಹೋಗ್ತಿರುತ್ತೆ, ಆಮೇಲೆ ಬರ್ತಾ ಫುಲ್ಲು ಮೇಲೆ ತಗೊಂಡು ಹಿಂಗೆ ಮೇಲೆ ಹಾಕಿಬಿಡ್ತಾನೆ. ಸೊ ಅದಕ್ಕೆ ನಾನು ಅದನ್ನು ವಿಡಿಯೋ ಮಾಡ್ಕೊಂಡೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಬಾಯ್, ಥ್ಯಾಂಕ್